ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ನೋಡಿ ಒಂದ್ಸಲ. Venezuela just last month. Hugo Chavez tried to warn the whole world that these weapon systems exist. No one listened to him. Chavez is saying that the U.S. Navy launched a weapon capable of inducing a powerful earthquake off the shore of Haiti. He adds that this time it was only a drill, and the final target is destroying and taking over Iran. The same trafficking operation that they did in Haiti to send kids to Epstein Island was the same one that they were doing in Venezuela. I showed you guys that last month. What's going on is that apparently they are taking traumatized and orphaned children to use for child trafficking. Now they're doing the same thing in Colombia. Use apps like Vinted to literally sell these children online. They will use government officials just like they did in Venezuela to act like they're helping the kids, but really they're going to traffic them. All the humanitarian aid foundations are literally just a part of the trafficking operation. All of these children were last seen in Venezuelan police custody, but then when the parents show up to take them home, they're missing. Can't even keep up with all these man-made earthquakes. This is just in the past month, guys. There was another one, 7.1, that just hit Japan, and then the 7.4 that just hit Colombia. Again, this is all by design. It's like they did with COVID. They create the problem, they'll give us the earthquake, see everybody's reaction, oh my gosh, we need help. Oh, here's the USAID to help traffic your children. Regardless if you believe what I'm saying or not, please pray for the people of Colombia, Venezuela, Japan, really the whole world. We're all suffering. Remember, guys, we will have trouble in this world, but take heart. Christ has overcome the world. We win in the end. What's really happening in Colombia right now? ಈ ವಿಡಿಯೋ ನೋಡಿದ ಮೇಲೆ ಏನನ್ಸುತ್ತೆ, ಈ ವಿಡಿಯೋದಲ್ಲಿ ಎರಡು ವಿಷಯನ ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಒಂದು, ಹಾರ್ಪ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ರು. ಅಂದ್ರೆ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ಟ್ರಾನ್ಸ್ಫಾರ್ಮರ್ಗಳು ಏನ್ ಮಾಡ್ತಾ ಇದೆ, ಈ ಸರೌಂಡಿಂಗ್ ಅಲ್ಲಿರುವಂತ ವೇವ್ ಫ್ರೀಕ್ವೆನ್ಸಿಗಳನ್ನ ಬದಲಾಯಿಸ್ತಾ ಇದೆ, ವಾತಾವರಣ ಬದಲಾಗುತ್ತೆ, ಪ್ಲಸ್ ಎಷ್ಟೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಕ್ಟಿವಿಟಿಗಳು ಬದಲಾಗುತ್ತೆ. ಅಂಥದನ್ನ ಬದಲಾಯಿಸೋ ಒಂದು ಟೆಕ್ನಾಲಜಿ ಇದು ಅಂತ ಹೇಳ್ತಾ ಇರೋದು. ಇದನ್ನ ಇವ್ರು ಹೇಳ್ತಾ ಇಲ್ಲ, ಅವ್ರು ತೋರಿಸ್ತಾ ಇರೋ ಪ್ರಕಾರನೇ ವೆನಿಜುಲಾದ ಒಬ್ರು ಟಾಪ್ ಮೋಸ್ಟ್ ವ್ಯಕ್ತಿ ಒಬ್ರು ಕುತ್ಕೊಂಡು ಹೇಳ್ತಾ ಇರೋದು. ಚವಾಜ್ ಅಂತ ತೋರಿಸಿದ್ದಾರೆ, ಇಲ್ಲಿ ಹೇಳ್ತಾರೆ ನೋಡಿ. ಅವ್ರು ಅದನ್ನೇ ಪ್ಲೇಡ್ ಎ ಗಾಡ್ ಬೈ ಟೆಸ್ಟಿಂಗ್ ವೆಪನ್ ದಟ್ ಕಾಸ್ಡ್ ಕ್ವೇಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ US ಅವರು ಒಂದು ಟೆಕ್ನಾಲಜಿನ ಬಳಸಿ ಈ ರೀತಿ ಅರ್ತ್ ಕ್ವೇಕ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ದೇಶಗಳನ್ನ, ಅಂದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಮುಂದೆ ನುಗ್ಗುತ್ತೆ. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಳೇಬೇಕು, ಒಂದು ದೇಶ ಬೆಳೀತಾ ಇದೆ ಅಂದ್ರೆ ಆ ದೇಶನ ತುಳಿಯೋ ಕೆಲಸ ಮಾಡ್ಕೊಂಡು ಬಂದಿದೆ ಅಮೆರಿಕ ಅನ್ನೋದು ನಾವು ಕೇಳ್ಕೊಂಡ್ ಬಂದಿರೋದೆ. ಅಂಥದ್ರಲ್ಲಿ ಒಂದು ಕೊಲಂಬಿಯನ್ ಕರೆನ್ಸಿ ಏನಿದೆ, ಇದು 1 year ನಲ್ಲಿ ಎಷ್ಟು ಗ್ರೋತ್ ಆಗಿದೆ ಕಾಣಿಸ್ತಾ ಇರ್ಬೋದು. ಎಲ್ಲಿತ್ತು ಎಲ್ಲಿಗೆ ಬಂದು ನಿಂತಿದೆ 1 year ನಲ್ಲಿ. ಈ ಗ್ರೋತ್ ಗಳನ್ನ ಅಮೆರಿಕ ಸಹಿಸ್ಕೊಳ್ಳೋದಿಲ್ಲ. ಅಮೆರಿಕ ಏನ್ ಮಾಡ್ಬೇಕು, ಇವ್ರನ್ನೆಲ್ಲ ರೂಲ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡುತ್ತೆ. ಅದಕ್ಕೆ ಇವ್ರು ಹೇಳ್ತಾ ಇರೋದೇನು, ಯಾರೋ ಇವನ್ ವೆನಿಜುಲಾ ಚೆವೈಸ್ ಅವರು ಒಬ್ರು ಒಂದೊಳ್ಳೆ ಪೋಸ್ಟ್ ಅಲ್ಲಿ ಅವರು ಹೇಳ್ತಾ ಇರೋದೇನು, ಅಮೆರಿಕ ಇಂಥ ಒಂದು ಟೆಕ್ನಾಲಜಿನ ಬಳಸಿ ಇವತ್ತು ಅರ್ತ್ ಕ್ವೇಕ್ ಕ್ರಿಯೇಟ್ ಮಾಡಿದೆ. ವೆನಿಜುಲಾದಲ್ಲೂ ಹಂಗೆ ಮಾಡಿತ್ತು. ವೆನಿಜುಲಾದಲ್ಲಿ ಏನಾಗಿತ್ತು, ಅಲ್ಲಿನ ಪ್ರೆಸಿಡೆಂಟ್ ಅವರು ಅಲ್ಲಿರುವಂತ ಆಯಿಲ್ ಇದನ್ನೆಲ್ಲ ಬೇರೆ ಬೇರೆ ದೇಶಗಳ ಜೊತೆ ಟೈಅಪ್ ಮಾಡ್ಕೊಳ್ತಾ ಇದ್ರು. ಅದರಿಂದ ಅಮೆರಿಕಾಗೆ ಇಂಪ್ಯಾಕ್ಟ್ ಆಗಬಹುದು ಅಂತ ಯೋಚನೆ ಮಾಡಿ ವೆನಿಜುಲಾದಲ್ಲಿ ಇದ್ದವ್ರನ್ನ ಕಿಡ್ನಾಪ್ ಮಾಡಿದ್ರು, ಅಲ್ಲಿ ಅರ್ತ್ ಕ್ವೇಕ್ ಗಳನ್ನ ಕ್ರಿಯೇಟ್ ಮಾಡಿದ್ರು. ಆ ದೇಶನ ತಾವು ಈಗ ಸರಿ ಮಾಡ್ತೀವಿ ಅಂತ ಅವರ ಆಳ್ವಿಕೆ ಅಲ್ಲಿ ನಡೆಯೋ ಮಾಡ್ಕೊಳ್ತಾ ಇದ್ದಾರೆ. ಇವ್ರು ಅದನ್ನೇ ತಿಳಿಸ್ತಾ ಇರೋದು. ಹಯಾತಿನಲ್ಲಿ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಇನ್ನು ಇಲ್ಲೊಂದ್ ಕಡೆ ಮಾಡಿದ್ರು, ವೆನಿಜುಲಾದಲ್ಲಿ ಮಾಡಿದ್ರು, ಕೊಲಂಬಿಯಾದಲ್ಲಿ ಮಾಡಿದ್ರು, ಎಲ್ಲೆಲ್ಲಿ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಲ್ಲೆಲ್ಲ ಅರ್ತ್ ಕ್ವೇಕ್ಗಳು ಕ್ರಿಯೇಟ್ ಆಗ್ತಾ ಇದೆ. ಪ್ಲಸ್ ಆ ಟೈಮ್ ನಲ್ಲಿ ಅರ್ತ್ ಕ್ವೇಕ್ ಕ್ರಿಯೇಟ್ ಆಗೋ ಟೈಮ್ ನಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದಂಧೆಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಮಕ್ಕಳನ್ನ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಒಂದು ಆ ದೇಶಗಳಲ್ಲಿ ಆಗುವಂತ ಅನಾಹುತಗಳನ್ನ ಬಳಸ್ಕೊಂಡು ಆ ಸಂದರ್ಭದಲ್ಲಿ ಮಕ್ಕಳು ಮಿಸ್ ಆಗೋದ್ರು, ಮಕ್ಕಳು ಸತ್ತೋದ್ರು ಅಂತ ತೋರಿಸ್ಕೊಳ್ಳೋ ಕೆಲಸನೂ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಇದು ವೆನಿಜುಲಾದಲ್ಲೂ ನಡೆದಿತ್ತು. ಸುಮಾರು ಹತ್ತತ್ರ 40,000 ಮಕ್ಕಳು ಮಿಸ್ ಆದ್ರು ಅಂತ ಲೆಕ್ಕ ಹೇಳ್ತು. ಬಟ್ ಅದಾದ್ಮೇಲೆ ಮಕ್ಳುಗಳು ಅಲ್ಲಿ ಇಲ್ಲಿ ಸಿಕ್ಕಿದ್ರು, ಆದ್ರೂ ಕೂಡ 5,000-6,000 ಜನ ಮಕ್ಕಳು ಸಿಕ್ಲೇ ಇಲ್ಲ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಈ ಮಕ್ಕಳುಗಳು ಪೊಲೀಸ್ ಅವ್ರ ಹತ್ರ ಸಿಕ್ಕಿದ್ದಾರೆ ಅಂತ ಕೆಲವಷ್ಟು ಸಲ ಇನ್ಫಾರ್ಮೇಶನ್ ಬಂತು. ಅದಾದ ಮೇಲೆ ಇವರೆಲ್ಲ ಹೋದ್ರು ಅಂತಾನು ಪತ್ತೆನೂ ಇಲ್ಲ ಅಂತಾನೆ ಈ ವ್ಯಕ್ತಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಎರಡು ಕೆಲಸ ಒಟ್ಟಿಗೆ ನಡೀತಿದೆ. ಒಂದು ದೇಶ ಬೆಳಿಬಾರ್ದು ಅಂತ ಅಮೆರಿಕ ಕೆಲವಷ್ಟು ಟೆಕ್ನಾಲಜಿಗಳನ್ನ ಬಳಸ್ತಾ ಇದೆ, ಸತ್ಯ. ಇನ್ನ ಸೆಕೆಂಡ್, ಮಕ್ಕಳುಗಳನ್ನ ಟ್ರಾಫಿಕಿಂಗ್ಗೆ ಬೇಕು ಅಂದಾಗ ಮಕ್ಕಳುಗಳ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾದ್ರೆ, ಇಲ್ಲ ಮಕ್ಕಳ ಆರ್ಗನ್ಸ್ ಗಳನ್ನ ಬಳಸ್ಕೊಳ್ಳೋದಕ್ಕೆ ಇಂಥ
ಕೆಟ್ಟ ಕೆಲಸಕ್ಕೆ ಕೈ ಹಾಕಿದೆ ಅಂತ ಇವತ್ತು ಆರೋಪಗಳು ಶುರುವಾಗಿದೆ. ಆರೋಪನ ಸತ್ಯನ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಆದ್ರೆ ಪ್ರಾಬ್ಲಮ್ಗಳನ್ನ ಅವರೇ ಕ್ರಿಯೇಟ್ ಮಾಡ್ತಾರೆ. ಜನರು ರಿಯಾಕ್ಟ್ ಮಾಡೋ ಟೈಮ್ನಲ್ಲಿ ಸೊಲ್ಯೂಷನ್ ನಮ್ಮ ಹತ್ರನೇ ಇದೆ ಅಂತ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಮೆರಿಕನ್ ಒಂದು ಟೆಕ್ನಾಲಜಿ, ಹಾರ್ಪ್ ಟೆಕ್ನಾಲಜಿ ಬೇಕಾಗಿತ್ತು, ಯೂಸ್ ಇತ್ತು ಗೊತ್ತಿಲ್ಲ, ಬಟ್ ಆದ್ರೆ ಹಾರ್ಪ್ ಟೆಕ್ನಾಲಜಿ ಅಂತ ಒಂದು ಕಂಡುಹಿಡಿದಿದ್ರು. ಅದು ನಿಮ್ಗೂ ಗೊತ್ತಿರಬೇಕು. ಅದೇನ್ ಮಾಡುತ್ತೆ, ನಮ್ಮ ಸರೌಂಡಿಂಗ್ 600 ಕಿಲೋಮೀಟರ್ ತನಕ ಅದ್ರ ಕೆಪಾಸಿಟಿನ ಸ್ಪ್ರೆಡ್ ಮಾಡುತ್ತೆ. ಈ ಹಾರ್ಪ್ ಟೆಕ್ನಾಲಜಿ ಅನ್ನೋದು ಮ್ಯಾಗ್ನಿಟ್ಯೂಡ್ ನ ವೇರಿಯೇಷನ್ ಮಾಡುತ್ತೆ, ವೇವ್ ಲೆಂತ್ ನ ವೇರಿಯೇಷನ್ ಮಾಡುತ್ತೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇಲ್ಲಿ ಒಂದ್ ಕಡೆ ನೋಡಿ, ಫ್ಲೈಟ್ಗಳದು, ಶಿಪ್ಗಳದು, ಪ್ಲಸ್ ನಾವು ಯೂಸ್ ಮಾಡೋ ಮೊಬೈಲ್ ಫೋನ್ಗಳದು, ಇಂಥದ್ದನ್ನೆಲ್ಲ ಟೋಟಲ್ ಆಗಿ ಒಂದೇ ಕ್ಷಣದಲ್ಲಿ ಸ್ಟಾಪ್ ಮಾಡ್ಬಿಡ್ಬೋದು. ಅಷ್ಟೊಂದು ಕೆಪಾಸಿಟಿ ಯಾರ್ ಟೆಕ್ನಾಲಜಿಗಿದೆ. ಅಂತ ಟೆಕ್ನಾಲಜಿಗಳು ಎಷ್ಟೋ ಅಮೆರಿಕ ಕಂಡುಹಿಡಿತಾ ಇದೆ. ಆ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಇವತ್ತು ಈ ರೀತಿ ಭೂಕಂಪಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆ ಭೂಕಂಪಗಳನ್ನ ಮುಂದೆ ಒಂದು ದಿನ ನಾವು ನಿಲ್ಲಿಸ್ಬೋದು, ಈ ರೀತಿ ಮಾಡೋಣ, ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳೋ ಕೆಲಸ ಅಮೆರಿಕ ಮಾಡುತ್ತೆ ಅಂತ ಅಲ್ಲಿರೋರೇ ವಿಡಿಯೋಗಳನ್ನ ಮಾಡಾಕ್ತಿದ್ದಾರೆ. ಸತ್ಯನೋ ಸುಳ್ಳು ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಆದ್ರೆ ಟೆಕ್ನಾಲಜಿಗಳು ಒಂದು ರೀತಿ ಅಡ್ವಾನ್ಸ್ ಅನ್ನೋದು ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಅದೇ ಟೆಕ್ನಾಲಜಿಗಳು ಮನುಷ್ಯರನ್ನ ನಾಶ ಮಾಡೋದು ಕೂಡ ಬಳಸ್ತಾ ಇದ್ದಾರೆ ಅನ್ನೋದು ಮಾತ್ರ ಸತ್ಯ. I have really tried to behave with this Colombia earthquake, but what did I just find? ¡Ay, qué fierro! ¿Qué es esa? Ah, Little orb, a star, weather balloon. Then I remembered, and you may remember, when I tracked the H-bells last year. I don't understand how nobody's talking about this, but there is a hot air balloon. The ones that aren't your typical Roswell weather balloons. Side note, there's a company called Sky, and they make these, and they have them launch from Roswell. I'm not making this up. But back to our H-bells. These are made by Aerostar, and they're called Thunderhead stratospheric platforms. They can stay airborne for months. They can change altitude to catch different wind currents. They can carry communications, sensing payloads, operators, coordinated networks. I am not going to say spy balloons. Aerostar has a serious relationship with the US military, with past exercises, kitting out Thunderheads with really nifty tech. So I look up our H-bells, and lo and behold, there was one around Colombia on the day of the quake. No, there were two. I'm sorry. There were 3 Aerostar stratospheric balloons operating in the broader Western Colombia region, and one of them came less than 30 kilometers from the epicenter, less than 3 hours before the rupture happened. So I pulled the flight tracks and I analyzed them. I really analyzed them. H-bell 790 passed within 30 kilometers of that location, precisely 2 hours and 57 minutes before this 7.4 earthquake. So then I thought, do these balloons just happen to fly close to earthquakes? Nope. No, they don't. So this August the 10th one kind of stands out, which does not mean the balloons caused the earthquake. So I'm thinking, I wonder what our friends, the US military, are doing anything in the air. ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಅದೇ. ಈ ವೆದರ್ ಬಲೂನ್ಗಳು ಏನಿದೆ, ಇವುಗಳು ಡೇಟಾನ ಕ್ಯಾಪ್ಚರ್ ಮಾಡೋದಕ್ಕೆ, ಅಂದ್ರೆ ಕೆಲವಷ್ಟು ಮಿಷಿನ್ಗಳ ಕೆಪಾಸಿಟಿನ ಕ್ಯಾಪ್ಚರ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಇವತ್ತು ಹಾರ್ಪ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ನಲ್ಲ, ಅಂತ ಮಿಷಿನ್ಗಳ ಕೆಪಾಸಿಟಿಗಳನ್ನ ಈಸಿಯಾಗಿ ಹೋಗಿ ಟೆಸ್ಟ್ ಮಾಡ್ತೀವಿ ಅಂದ್ರೆ ಯಾರು ಒಪ್ಪೋದಿಲ್ಲ. ಆದ್ರೆ ಈ ಬೆಲೂನ್ಗಳ ಮೂಲಕ ಟೆಸ್ಟ್ ಮಾಡೋ ಕೆಲಸ ಮಾಡಿದ್ರು ಅಂತ ಕೂಡ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು ಯಾವ ಸತ್ಯ ಯಾವ ಸುಳ್ಳು ನಂಬೋದೇ ತುಂಬಾ ಕಷ್ಟ ಇದೆ. ಇದನ್ನೇ ಜ್ಞಾನಿಗಳು ತಿಳಿಸಿದ್ದು. ಅಡ್ವಾನ್ಸ್ಮೆಂಟ್ ಅನ್ನೋದು, ಆಧುನಿಕತೆ ಅನ್ನೋದು ತುಂಬಾ ಎತ್ತರದ ಶಿಖರಕ್ಕೆ ಹೋಗುತ್ತೆ, ಅದೇ ಮನುಷ್ಯನ ಅಂತ್ಯ ಕಾಣಿಸುತ್ತೆ ಅಂತ. ಇವತ್ತು ಅಂತ ದಿನ ನಾವು ನೋಡ್ತಾ ಇದ್ವಿ. ನೈತರದ ಎಷ್ಟೋ ವಿಷಯಗಳು ನಡೀತಾನೆ ಇದ್ದಾವೆ. ಕೆಲವಷ್ಟು ಸತ್ಯ ಇದಾವೆ, ಕೆಲವಷ್ಟು ಕಟ್ಟು ಕಥೆಗಳೂ ಇದಾವೆ. ಸತ್ಯ ಯಾವುದು, ಕಥೆ ಯಾವುದು ತಿಳ್ಕೊಳ್ಳೋ ಕೆಲಸ ನೀವು ಮಾಡಿ, ನಾವು ಮಾಡ್ತಾ ಇರ್ತೀವಿ, ತಿಳಿಸ್ತಾ ಇರ್ತೀವಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.